ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವ್ದು ಹೇಳ್ರಿ, ಡಾಟಾ ಹ್ಯಾಂಡ್ಲಿಂಗ್ ಅಂದ್ರ ದತ್ತಾಂಶಗಳ ನಿರ್ವಹಣೆ ಅನ್ನೋ ಒಂದು ಪಾಠವನ್ನ, ಅದರದ ಲಾಸ್ಟ್ ಟಾಪಿಕ್ ಸ್ವಲ್ಪ ಹೇಳಿ ನಾನು ಮತ್ತ ನೇರ ಮತ್ತು ವಿಲೋಮ ಅನುಪಾತಗಳನ್ನ ಹೇಳ್ತೇನೆ ಅಂತ. ಹೌದಾ? ಸೊ ನೇರ ಮತ್ತು ವಿಲೋಮ ಅನುಪಾತಗಳ ನೆಕ್ಸ್ಟ್ ಚಾಪ್ಟರ್ ಇದೆ. ಇದ್ರೊಳಗೆ ಲಾಸ್ಟ್ ಕ್ವಶನ್ ಒಂದೇ ಇದೆ. ಅದು ನಿಮಗೆ ಯಾವ ರೀತಿ ಇರೋದು ಇಂಪಾರ್ಟೆಂಟ್ ಅಂದ್ರ, ಇದು ಸೇಮ್ ಕ್ವಶನ್ ನಿಮ್ಗ 10th ಬರ್ತೈತಿ. ಸೊ ಆಮೇಲೆ ಅದು ಎಕ್ಸಾಮ್ ಪರ್ಪಸ್ ನಿಮ್ಗ ಬಹಳ ಯೂಸ್ ಆಗೋದ್ರಿಂದ ಅದೊಂದು ಪ್ರಾಬ್ಲಮ್ ಅನ್ನ ಹೇಳಿ ಈ ಪಾಠವನ್ನ ಮುಗಿಸಿ ನೆಕ್ಸ್ಟ್ ನಾನು ನೇರ ಮತ್ತು ವಿಲೋಮ ಅನುಪಾತಗಳಿಗೆ ಹೋಗ್ತಾ ಇದ್ದೀನಿ. ಹೌದಾ? ಸೊ ಹಾಗಾದ್ರೆ ಯಾವ 6ನೇ ಪ್ರಶ್ನೆ ನೋಡ್ರದು, ಇಲ್ಲೇನು ದತ್ತಾಂಶಗಳ ನಿರ್ವಹಣೆ, ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶಗಳ ನಿರ್ವಹಣೆ, ದತ್ತಾಂಶಗಳ ನಿರ್ವಹಣೆ. ಕರೆಕ್ಟಾ? ಅದ್ರೊಳಗ ಅಭ್ಯಾಸ 3.3 ಅಲ್ಲಿ ಲಾಸ್ಟ್ 6th ಕ್ವಶನ್ ಅಂತ ಇದೆ ನೋಡ್ರಿ. 6th ಕ್ವಶನ್ ಏನಿದೆ ಅಂದ್ರ, 2ನೇ ಪ್ರಶ್ನೆಗಳ ಘಟನೆಗಳ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಅಲ್ಲಿ ಏನಾಗಿದೆ, 2ನೇ ಕ್ವಶನ್ ಏನಂದ್ರ, ಒಂದು ಡಯಸ್ ಅಂದ್ರ ಈಗ ನೀವು ಹಾವು ಏನಿ ಆಟ ಆಡ್ಬೇಕಾದ್ರ ಅದ ಡಯಸ್ ಇರ್ತೈತಿ ನೋಡ್ರಿ, ಈ ರೀತಿ. ಹೌದಾ? ಕರೆಕ್ಟಾ? ಇಲ್ಲಿ ಒಂದ್ ಕಡೆ 4 ಡಾಟ್ ಇರ್ತೈತಿ ಅಂದ್ರ ಅಪ್ ಟು ಎಲ್ಲಿವರೆಗೂ ಇರ್ತೈತಿ ಹೇಳ್ರಿ, ಅದು 6 ವರೆಗೂ ಇರ್ತೈತಿ. ಅಂದ್ರ 1 2 3 4 5 6 ಅಂತ ಇರ್ತೈತಿ. ಹೌದಾ? ಒಂದ್ಸಲ ನೀವ್ ಹಿಂಗ್ ಹಾಕಿದ್ರಿ ಅಂದ್ರ 1 ಬೀಳ್ಬೋದು, ಮತ್ತೊಂದ್ಸಲ ಹಾಕಿದಾಗ 4 ಬೀಳ್ಬೋದು, ಮತ್ತೊಂದ್ಸಲ ಹಾಕಿದಾಗ 6 ಬೀಳ್ಬೋದು, 5 ಬೀಳ್ಬೋದು, ಅಥವಾ 3 ಬೀಳ್ಬೋದು. ಅದು 3 ಬಿತ್ತಾಗ ನೀವು 3 ಅಂದ್ರ ಚೌಕಗಳನ್ನ ದಾಟ್ ಹೋಗ್ತೀರಿ. ಹೌದಾ? ಇದನ್ನ ನೋಡಿದ್ರಲ್ಲ ಈ ಟೈಪ್ ಇರೋದನ್ನ. ಸೊ ಅದರದ್ದು ಏನಂದ್ರ, ಅದ್ರ ಮೇಲೆ ಒಂದು ಕ್ವಶನ್ ಎರಡನೇ ಪ್ರಶ್ನೆ ಒಳಗ್ ಕೇಳಿದ್ರು, ಬಟ್ ಅಲ್ಲೇ ಕ್ವಶನ್ ಅಷ್ಟ ಕೇಳಿದ್ರು, ಅದರದ ಸಂಭವನೀಯತೆ ಬರೀಲಿಕ್ಕೆ ನಮ್ಗ ಹೇಳಿದ್ದಿಲ್ಲ ಅವರು. ಸೊ ಇಲ್ಲಿ ಬರಿ ಅಂತ ಹೇಳಿದಾರೆ. ಯಾವ ರೀತಿ ಇದೆ ಅಂತ ನೋಡೋಣ. ಫಸ್ಟ್ನೇದು, ಅವಿಭಾಜ್ಯ ಸಂಖ್ಯೆಗಳ ಬರುವಂತಹ ಸಂಭವನೀಯತೆ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ ನಮಗ? 1 2 3. ಕರೆಕ್ಟಾ? ಇಲ್ಲಿ ನಾನ್ ನಿಮಗೆ ಏನಂದ್ರ ಫಸ್ಟ್ ಒನ್ ಏನ್ ಬರಿತೇನಿ, ಅವಿಭಾಜ್ಯ ಸಂಖ್ಯೆಗಳು ಬರುವ ಸಂಭವನೀಯತೆ. ಅವಿಭಾಜ್ಯ ಸಂಖ್ಯೆಗಳ ಪ್ರೊಬ್ಯಾಬಿಲಿಟಿ, ಸಂಖ್ಯೆಗಳ ಸಂಭವನೀಯತೆ, ಸಂಭವನೀಯತೆ. ಹೌದಾ? ಇಲ್ಲಿ ನಾ ಏನ್ ಹೇಳಿದ್ದೀನಿ, ಅವ್ರು ಯಾವ ಕ್ವಶನ್ ಅನ್ನ ಕೇಳಿದಾರಲ್ಲ ಅದನ್ನ ನಾವು ಮೇಲೆ ಅಂದ್ರೆ ಅಂಶದೊಳಗ್ ಬರಿಬೇಕು, ಟೋಟಲ್ ನಂಬರ್ಸ್ ಅನ್ನ ನಾವು ಛೇದದೊಳಗ ಬರಿಬೇಕು. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಎಷ್ಟಿದಾವ್ ನೋಡ್ರಿ, 1 2 3 ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ ಹೇಳ್ರಿ, ನಮ್ಗ ಅದು ಯಾವುದೇ ಮಗ್ಗಿಯೊಳಗ ಬರದೇ ಇರುವಂತಹ ಸಂಖ್ಯೆ. ಹೌದಾ? ಅದಕ್ಕೆ ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ 1 2 3 ಇದಾವು. ಹೌದಾ? ಡಿವೈಡೆಡ್ ಬೈ ಟೋಟಲ್ ಸಂಖ್ಯೆಗಳು ಎಷ್ಟದಾವ್ ನೋಡ್ರಿ, 1 2 3 4 5 6. ಹೌದಾ? 3/6. ಇದು ಕಡ್ತಾ ಹೊಡ್ಯಾಕ್ ಬಂದ್ರ ಹೊಡಿಬಹುದು ನೀವು. 3 1 3 2 ಅಂದ್ರ 1/2 ಅಂತ ಆಯ್ತು. 1/2 ಅಂತ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಅವಿಭಾಜ್ಯವಲ್ಲದ ಸಂಖ್ಯೆ. ಈಗ ನೋಡ್ರಿ, ಇವು 3 ಅವಿಭಾಜ್ಯ ಸಂಖ್ಯೆಗಳು ಹೌದು, ಬಟ್ ಅಲ್ಲದೆ ಇರುವಂತಹ ಸಂಖ್ಯೆಗಳು ಯಾವ್ಯಾವು ನೋಡ್ರಿ. ಇಲ್ಲಿ 1 ಇದೆ, ಆಮೇಲೆ 4 ಇದೆ. ಕರೆಕ್ಟಾ? ಅದಾದ್ಮೇಲೆ 6 ಇದೆ. ಅವು ಟೋಟಲ್ ಎಷ್ಟದಾವ್ ಹೇಳ್ರಿ ಹಾಗಾದ್ರ? ಅವಿಭಾಜ್ಯವಲ್ಲದ ಸಂಖ್ಯೆಗಳು, ಅವಿಭಾಜ್ಯವಲ್ಲದ ಸಂಖ್ಯೆಗಳು, ಅವಿಭಾಜ್ಯವಲ್ಲದ ಸಂಖ್ಯೆಗಳು. ಅವು ಎಷ್ಟದಾವ್ ಹೇಳ್ರಿ ಹಾಗಾದ್ರ? ಅವು ಕೂಡ ನಮ್ಗೆ ಎಷ್ಟದಾವು? 3 ಇದಾವು. ಸೊ 3 ಅಂದಾಗ ನಾನು ಟೋಟಲ್ ಏನಾಯ್ತು, ಕೇಳಿರುವಂತಹ ಕ್ವಶನ್ನಿಗೆ ಆನ್ಸರು 3 ಆಯ್ತು. ಟೋಟಲ್ ನಂಬರ್ಸ್ ಎಷ್ಟಾದವು? 6 ಆಯ್ತು. 3 1 3 2 1/2 ಆಯ್ತು. ಸೇಮ್ ಇದ ಕ್ವಶನ್ ನಿಮ್ಗ 10th ಅದ ಸೇಮ್ ಇದೆ. ಬೇಕಾದ್ರೆ ನೀವು 10th ಅವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ರಿ. ಸೇಮ್ ಕ್ವಶನ್ ಇದು 3 ಮಾರ್ಕ್ಸ್ ಇದೆ. ಸೊ ಅದ್ರ ಸಲುವಾಗಿ ನಮ್ಗೆ ಈಗ ಹೇಳಿದ್ರೆ ನಿಮ್ಗೆ ಅಲ್ಲಿವರೆಗೂ ನೆನಪಿರ್ತೈತಿ, ನೆನಪಿಟ್ಕೋರಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗ ಈ ಕ್ವಶನ್ ಅನ್ನ ಮತ್ತೆ ಹೇಳ್ತಾ ಇದ್ದೀನಿ. ಹೌದಾ? ಸೊ ಇಲ್ಲಿದು 1/2 ಬಂತು, ಇದು 1/2 ಬಂತು. ಇದು ಅವಿಭಾಜ್ಯ ಸಂಖ್ಯೆಗಳ ಸಂಭವನೀಯತೆ, ಇದು ಅವಿಭಾಜ್ಯವಲ್ಲದ ಸಂಖ್ಯೆಗಳ
ಸಂಭವನೀಯತೆ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ. ಥರ್ಡ್ ಕ್ವಶನ್, 5ಕ್ಕಿಂತ ಹೆಚ್ಚಿನ ಸಂಖ್ಯೆ. 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಎಷ್ಟಿದೆ ಇಲ್ಲಿ? ಬರೀ ಒಂದೇ ಒಂದಿದೆ, ಅದು 6 ಇದೆ, ಅದು ಒಂದೇ ಇದೆ. ಹೌದಾ? ಸೊ ಹಾಗಾದ್ರೆ ನಾ ಏನ್ ಮಾಡ್ತೇನಿ, 1 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದಾವ್ ಇಲ್ಲಿ? 6 ಇದಾವ್. ಹೌದಾ? ಹಾಗಾದ್ರೆ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಬರುವ ಸಂಭವನೀಯತೆ 1/6 ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಒನ್, 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದ್ರೆ ಎಲ್ಲಾ ಕೂಡ ನಮ್ಗ 5ನು ಬರ್ತೈತೆ ಅದ್ರೊಳಗ. 5ಕ್ಕಿಂತ ಹೆಚ್ಚಲ್ಲ, ಅದು 5ಕ್ಕೆ ಈಕ್ವಲ್ ಇದೆ. ಹೌದಿಲ್ಲ? ಸೊ ಹಾಗಾದ್ರೆ ನಮ್ಗ 1 2 3 4 5 ಅಂದ್ರೆ 5ಕ್ಕಿಂತ ಅಪ್ ಟು 5ರವರೆಗೂ ನಮಗ ಸಂಖ್ಯೆಗಳು ಬರ್ತಾವು. ಅವಾಗ ಕೇಳಿರುವಂತ ಕ್ವಶನ್ ಆನ್ಸರ್ ಎಷ್ಟು? 5 ಸಂಖ್ಯೆಗಳು. ಟೋಟಲ್ ಸಂಖ್ಯೆಗಳು ಎಷ್ಟದವು? 6 ಇದಾವೆ. ಹಾಗಾದ್ರೆ 5/6 ಅಂತ ಇದೆ. ಸೊ ಇದ್ರದ್ದು ಸಂಭವನೀಯತೆ, 5ಕ್ಕಿಂತ ಹೆಚ್ಚಿರುವ ಸಂಖ್ಯೆಯ ಸಂಭವನೀಯತೆ 1/6, 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ 5/6. ಸೊ ಇದು ನಿಮ್ದು ಅಭ್ಯಾಸ 3.3. ಅದ್ರ ಜೊತೆಗೆ ನಿಮ್ಗ ದತ್ತಾಂಶಗಳ ನಿರ್ವಹಣೆ ಅನ್ನೋ ಒಂದು ಪಾಠನು ಇಲ್ಲಿಗೆ ಮುಕ್ತಾಯ ಆಯ್ತು. ಇದ್ರ ನೆಕ್ಸ್ಟ್ ನಾನು ಇವಾಗ ಹೇಳ್ತಾ ಇರೋದು ನೇರ ಮತ್ತು ವಿಲೋಮ ಅನುಪಾತಗಳು, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್. ಹೌದಾ? ನೇರ ಮತ್ತು ವಿಲೋಮ ಅನುಪಾತಗಳು. ನೇರ ಮತ್ತು ವಿಲೋಮ ಅನುಪಾತಗಳು ನೀವು ಆಲ್ಮೋಸ್ಟ್ ಕಲ್ತೀರಿ ಅನಿಸ್ತಿತ್ತು ನನಗ. ನೇರ ಮತ್ತು ವಿಲೋಮ ಅನುಪಾತಗಳು. ವಿಲೋಮ ಅನುಪಾತಗಳು. ನೇರ ಮತ್ತು ವಿಲೋಮ ಅನುಪಾತಗಳು. ಕರೆಕ್ಟಾ? ನೇರ ಮತ್ತು ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಯಾವ ರೀತಿ ಇದೆ ಇಲ್ಲಿ ನೋಡ್ರಿ. ನಾವು ಯಾವುದೇ ಒಂದು ಸಂಖ್ಯೆನ ಇಲ್ಲಿ ಅನುಪಾತಗಳು, ಅದರದ್ದು ಕಾನ್ಸೆಪ್ಟ್ ನಿಮಗ್ ಗೊತ್ತಿರಬಹುದು. ರೇಷಿಯೋಸ್ ಅಂತ ಕರಿತೀವಿ ಅಥವಾ ಪ್ರಪೋರ್ಷನ್ಸ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನಾಗತ್ತಂದ್ರ ಯಾವುದೇ ಒಂದು ಸಂಖ್ಯೆನ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೇನೆ. ಈಗ ನೀವೇನೋ ಒಂದು, ಈಗ ಫಾರ್ ಎಕ್ಸಾಂಪಲ್ 1 kg ಸಕ್ಕರೆ ತಗೊಂಡ್ರಿ ಅಂತ ತಿಳ್ಕೊರಿ. ಹೌದಾ? ಶುಗರ್. ಅದಕ್ಕೊಂದು ಸಮಥಿಂಗ್ 32 ಅಥವಾ 36 ರುಪೀಸ್ ಇರ್ಬೋದು ಅಂತ ತಿಳ್ಕೊರಿ. ಹೌದಾ? ಈಗ 1 kg 36 ಅಂದ್ರ ನೀವ್ ಅಕಸ್ಮಾತ್ 2 kg ತಗೋತೀರಿ, ಆಟೋಮೆಟಿಕ್ಲಿ ಇದ್ರದ್ದು ಎಷ್ಟಾಗತ್ತೆ ಹೇಳ್ರಿ? 36 ಇಂಟು 36 ಎಷ್ಟಾಗತ್ತ? 72 ಆಗತ್ತ. ಅದೇ ರೀತಿ ಮತ್ತ 3 kg ತಗೊಂಡ್ರಿ ಅಂದ್ರ ನಮ್ಗೆ ಈ ಒಂದು ವ್ಯಾಲ್ಯೂ ಹೆಚ್ಚಾದಂಗ ಈ ಒಂದು ವ್ಯಾಲ್ಯೂ ಕೂಡ ನಮಗೆ ಹೆಚ್ಚಾಗ್ತಾ ಹೋಗ್ತಾ ಇರ್ತೈತಿ. ಹೌದಾ? ಅದಕ್ಕೆ ನಾವು ಇವನ್ನ ಅನುಪಾತಗಳು ಅಂತ ಕರಿತೀವಿ. ಇಲ್ಲಿ ಕಂಪೇರಿಂಗ್ 2 ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ಬೇಕು. ಅಂದ್ರ ಈ ದತ್ತಾಂಶಗಳು ಒಂದ್ ಹೆಚ್ಚಾಗ್ತಾ ಹೋದಾಗೆ ಒಂದು ಅದು ಕೂಡ ಹೆಚ್ಚಾಗ್ತಾ ಇರ್ತೈತಿ, ಅಥವಾ ಇದು ಕಡಿಮೆ ಆಗ್ತಾ ಹೋದಂಗ ಇದು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರ್ತೈತಿ. ಇದಕ್ಕ ನಾವೇನಂತ ಕರಿತೀವಿ? ಅನುಪಾತಗಳು. ಅದ್ರಾಗ ಸ್ಪೆಷಲಿ ಇಲ್ಲಿ ಹೆಚ್ಚಾಗಿ ಇಲ್ಲಿ ಹೆಚ್ಚಾದ್ರ ಅಥವಾ ಇಲ್ಲಿ ಕಡಿಮೆ ಆಗಿ ಇಲ್ಲಿ ಕಡಿಮೆ ಆದ್ರೆ ಇದಕ್ಕೆ ನಾವು ನೇರ ಅನುಪಾತಗಳು ಅಂತ ಕರಿತೀವಿ. ಹೌದಾ? ಆಮೇಲೆ ಇಲ್ಲಿ ಹೆಚ್ಚಾದಂಗ ಇಲ್ಲಿ ದತ್ತಾಂಶಗಳು ಕಡಿಮೆ ಆಗ್ತಾ ಬಂದವು ಅಥವಾ ಇಲ್ಲಿ ಕಡಿಮೆ ಆಗ್ತಾ ಇಲ್ಲಿ ಹೆಚ್ಚಾಗ್ತಾ ಬಂದು ಅಂದ್ರೆ ಅದಕ್ಕ ವಿಲೋಮ ಅನುಪಾತಗಳು ಅಥವಾ ಇನ್ವರ್ಸ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ ನಾವು. ಹೌದಾ? ಸೊ ಹಾಗಾದ್ರೆ ನೇರ ಮತ್ತು ಅನುಪಾತಗಳ ಸ್ವಲ್ಪ ಡೆಫಿನೇಷನ್ ಅನ್ನ ನೋಡ್ರಿ. ನೇರ ಅನುಪಾತ. ನೇರ ಅನುಪಾತ ಇಲ್ಲಿ ಏನಾಗಿರ್ತೈತಿ ನೋಡ್ರಿ. ನೇರ ಅನುಪಾತ ನಿಮಗ್ ನಾನು ಎಕ್ಸಾಂಪಲ್ ಒಳಗೆ ಹೇಳಿದ ಹಾಗೆ ಒಂದು ಯಾವುದೇ ಒಂದು ದತ್ತಾಂಶ ಅಥವಾ ಒಂದು ಯಾವುದೇ ಒಂದು ಹೇಳಿಕೆ ಅಂದ್ರೆ ನಾವು ಯಾವುದೋ ಒಂದು ಪರಿಮಾಣ ಅಂತಾನು ಕರಿತೇವೆ. ಹೌದಾ? ಯಾವುದೇ ಒಂದು ಪರಿಮಾಣದಲ್ಲಿ ಅಥವಾ ಕ್ವಾಂಟಿಟಿ ಅಂತ ಕರಿತೇವೆ ನಾವು. ಹೌದಾ? ಪರಿಮಾಣದಲ್ಲಿ ಒಂದರ ಪರಿಮಾಣ ಹೆಚ್ಚಾದಂತೆ ಇನ್ನೊಂದರಲ್ಲಿ ಹೆಚ್ಚಳವಾಗುವಿಕೆ. ಹೌದಾ?
ವಾಗುವಿಕೆಗೆ ನಾವೇನಂತ ಕರಿತೀವಿ, ನೇರ ಅನುಪಾತ ಅಂತ ಕರಿತೀವಿ. ಹೌದಾ? ಸೊ ವಿಲೋಮ ಅನುಪಾತ ನಿಮಗೆ ಇದೊಂದು ಸ್ವಲ್ಪ ನೇರ ಅನುಪಾತವನ್ನ ಕಲಿತ ಮೇಲೆ ನಿಮಗ ವಿಲೋಮ ಅನುಪಾತ ಇದೆ, ಆದ್ರೂ ಜಸ್ಟ್ ನಿಮಗ ಡೆಫಿನೇಷನ್ ಅನ್ನ ಹೇಳ್ತೇನೆ. ನೇರ ಅನುಪಾತ ಅಂದ್ರ ಒಂದ್ ಕ್ವಾಂಟಿಟಿ ಹೆಚ್ಚಾದಂಗ, ನಾನು ನಿಮ್ಗೆ ಆಗಲೇ ಶುಗರ್ದ ಎಕ್ಸಾಂಪಲ್ ಹೇಳಿದೆ. 1 kg ಸಕ್ಕರೆ ಬೆಲೆ ಇಷ್ಟ ಆಗಿತ್ತಂದ್ರ 2 kg ಅಂದ್ರ ಹೆಂಗೆಂಗ್ ನಾವು ಜಾಸ್ತಿ ಜಾಸ್ತಿ ಸಕ್ಕರೆಯನ್ನ ತಗೊಂತ ಹೋಗ್ತೀವಿ, ಅಲ್ಲಿ ನಮ್ದು ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೈತಿ. ಅಂದ್ರ ಅನುಪಾತಗಳು ನೇರವಾಗಿ ಅನುಪಾತಗಳು ಇದಾವ ಅಂತ ಅರ್ಥ. ಅಕಸ್ಮಾತ್ ನಾವು ತಗೊಳ್ಳುವಾಗ ಇಲ್ಲಿ ನಾವು ಜಾಸ್ತಿ ಜಾಸ್ತಿ ಸಕ್ಕರೆ ತಗೊಂಡ ಕಡಿಮೆ, ಇಲ್ಲಿ ಕ್ವಾಂಟಿಟಿ ನಾವೇನೋ ಒಂದು ಅಂಗಡಿ ಒಳಗ್ ತಗೊಳ್ತಾ ಇದೀವಿ ಅಂದ್ರೆ ಕಡಿಮೆ ಅಂತೂ ಆಗಲ್ಲ, ಇನ್ನು ಹೆಚ್ಚ ಕೊಟ್ಟು ಬರ್ತೇವೆ. ಹೌದಾ? ಸೊ ಒಂದೊಂದ್ ಟೈಮ್ ಏನೋ ಬೇರೆ ನಾನ್ ನಿಮ್ಗೆ ಹೇಳ್ಬೇಕಂದ್ರ, ಸೊ ಅಲ್ಲಿ ಏನಾಗಿರ್ತೈತಿ, ನಮಗ ಒಂದ್ ಕಡೆ ನಮಗ ದತ್ತಾಂಶಗಳು ಹೆಚ್ಚಿಗೆ ಆಗ್ತಾ ಹೋಗ್ತಿರ್ತೈತಿ, ಉಲ್ಟಾ ಅದು ಕಡಿಮೆ ಆಗ್ತಾ ಇರ್ತೈತಿ. ಅಥವಾ ಇಲ್ಲಿ ಕಡಿಮೆ ಆಗ್ತಾ ಇರ್ತೈತಿ, ಅಲ್ಲಿ ಹೆಚ್ಚಾಗ್ತಾ ಇರ್ತೈತಿ. ಅದಕ್ಕೆ ನಾವೇನಂತ ಕರಿತೇವಂದ್ರ ವಿಲೋಮ ಅನುಪಾತ. ಈ ವಿಲೋಮ ಅನುಪಾತವನ್ನ ನಾವು ಇದ್ರೊಳಗ ಈ ನೇರ ಅನುಪಾತ ಮುಗಿದ ಮೇಲೆ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಕಲಿಯೋಣಂತ. ಈಗ ಸದ್ಯಕ್ಕ ನೇರ ಅನುಪಾತವನ್ನ ಕಲಿಯೋಣಂತ. ಗೊತ್ತಾಯ್ತಾ? ಇದು ನೇರ ಅನುಪಾತ ಒಂದು ದತ್ತಾಂಶ ಹೆಚ್ಚಾದಂಗ ಇನ್ನೊಂದು ದತ್ತಾಂಶದಲ್ಲಿಯೂ ಹೆಚ್ಚಳವಾಗುವಿಕೆಗೆ ನಾವೇನಂತ ಕರಿತೀವಿ, ನೇರ ಅನುಪಾತ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೊಂದು ಎಕ್ಸಾಂಪಲ್ ನೋಡ್ರಿ, ಉದಾಹರಣೆ. ಕೊಂಡ ವಸ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅವುಗಳ ಒಟ್ಟು ಬೆಲೆಯು ಹೆಚ್ಚುತ್ತದೆ. ನಾನ್ ನಿಮಗೆ ಈಗಾದ್ರೂ ಎಕ್ಸಾಂಪಲ್ ಹೇಳಿದ್ನಲ್ಲ, ಯಾವುದೇ ಒಂದು ವಸ್ತುವನ್ನ ನಾವು ತಗೊಂತ ಅದರದ ವಸ್ತುವನ್ನ ಜಾಸ್ತಿ ಮಾಡ್ಕೊಂತ ಹೋದಿವಿ ಅಂದ್ರ ಅದ್ರ ಜೊತೆಗೆ ಅದ್ರ ಬೆಲೆನೂ ಕೂಡ ತಾನ ಏರ್ತಾ ಇರ್ತೈತಿ. ಹೌದಾ? ನೆಕ್ಸ್ಟ್, ಈಗ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿರುವ ಹಣ ಹೆಚ್ಚಿದಂತೆ ಗಳಿಸುವ ಬಡ್ಡಿ ಹೆಚ್ಚುತ್ತದೆ. ಈಗ ನೀವು ಬ್ಯಾಂಕ್ ಒಳಗೊಂದು ಸಮ್ ಅಮೌಂಟ್ ಇಟ್ಟಿದ್ರಿ ಅಂತ ತಿಳ್ಕೊರಿ. ಈಗ ಸ್ವಲ್ಪ ಇಟ್ರೆ ಅದಕ್ಕೆ ಸ್ವಲ್ಪ ಬಡ್ಡಿ ಬರ್ತೈತಿ, ಜಾಸ್ತಿ ಇಟ್ರೆ ಜಾಸ್ತಿ ಬಡ್ಡಿ ಬರ್ತೈತಿ. ಅಂದ್ರ ಇಲ್ಲಿ ನಮಗ ಅಮೌಂಟ್ ಹೆಚ್ಚಾದಂಗ ಅಲ್ಲಿ ನಮಗ ಇಂಟ್ರೆಸ್ಟ್ ಜಾಸ್ತಿ ಬರ್ತೈತಿ. ಹೌದಾ? ನೆಕ್ಸ್ಟ್, ಒಂದು ವಾಹನದ ಜವವು ಹೆಚ್ಚಿದಂತೆ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿ ಕಡಿಮೆಯಾಗುತ್ತದೆ. ಇಲ್ಲಿ ನೋಡ್ರಿ, ನಾನ್ ನಿಮಗಿದು ಒಂದಿಟ್ ನಿಮಗ ವಿಲೋಮ ಅನುಪಾತ. ಈಗ ಒಂದು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಕಾರ್ ತಗೋರಿ, ಅದ್ರ ಸ್ಪೀಡ್ ಜಾಸ್ತಿ ಇದ್ದಂಗ ಅಲ್ಲಿ ನಮಗ ಕ್ರಮಿಸುವ ದೂರ ಕಡಿಮೆ ಆಗ್ತೈತಿ. ಅಂದ್ರೆ ಅದು ಫಾಸ್ಟ್ ಆಗಿ ಹೋಗ್ತೈತಿ, ಅಂದ್ರೆ ಅದ್ರ ಸ್ಪೀಡ್ ಜಾಸ್ತಿ ಇದ್ದಂಗ. ಹೌದಾ? ಹೆಂಗೆ ಕಾರಿನದ ಈಗ ಫಾರ್ ಎಕ್ಸಾಂಪಲ್ ಅನ್ನೊಂದು 15 ಕಿಲೋಮೀಟರ್ ಮುಟ್ಬೇಕು ಅಂತ ತಿಳ್ಕೊರಿ. ಹೌದಾ? ಸೊ ಈಗ ಒಂದ್ ಕಾರಿಂದ ಸ್ಪೀಡ್ ಸ್ವಲ್ಪ ಇತ್ತಂದ್ರ ಅದು ಫಾರ್ ಎಕ್ಸಾಂಪಲ್ ಒಂದು 15 ಮಿನಿಟ್ಸ್ ತಗೊಂತ ಅಂತ ತಿಳ್ಕೊರಿ. ಹೌದಾ? ಇದು ಒಂದ್ ಕಾರ್. ಮತ್ ಇನ್ನೊಂದ್ರದ್ದು ಸ್ಪೀಡ್ ಜಾಸ್ತಿ ಇತ್ತಂದ್ರ ಅದು 10 ಮಿನಿಟ್ಸ್ ಒಳಗ ಮುಟ್ಬಹುದು. ಹೌದಾ? ಇನ್ನೊಂದು ಸ್ಪೀಡ್ ಇತ್ತಂದ್ರ ಅದು 8 ಮಿನಿಟ್ಸ್ ಒಳಗ ಮುಟ್ಬಹುದು. ಅಂದ್ರೆ ಇಲ್ಲಿ ಕಾರಿನ ಜವವು ಅಥವಾ ಸ್ಪೀಡ್ ಜಾಸ್ತಿ ಆದಂಗ ಅದರ ದೂರವು ಕ್ರಮಿಸುವ ದೂರ ನಮಗ ಕಡಿಮೆ ಆಗ್ತೈತಿ. ಅರ್ಥ ಆಯ್ತಾ? ಇದು ನಮಗ ಇಲ್ಲಿ ಯಾವುದಕ್ಕೆ ಎಕ್ಸಾಂಪಲ್ ಬರ್ಬೋದು ಹೇಳ್ರಿ? ಇದು ವಿಲೋಮ ಅನುಪಾತಕ್ಕ ಎಕ್ಸಾಂಪಲ್ ಇದು. ಯಾಕಂದ್ರೆ ಅಲ್ಲೇ ಸ್ಪೀಡ್ ಜಾಸ್ತಿ ಆದಂಗ ಇಲ್ಲೇ ನಮಗ ಕ್ರಮಿಸುವ ದೂರ ಕಡಿಮೆ ಆಗ್ತಾ ಬರ್ತೈತಿ. ಅದು ವಿಲೋಮ ಅನುಪಾತಕ್ಕ ಎಕ್ಸಾಂಪಲ್. ನೆಕ್ಸ್ಟ್, ಒಂದು ಕೆಲಸವನ್ನು ಮಾಡಲು ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಆ ಕೆಲಸವನ್ನು ಮುಗಿಸಲು ಬೇಕಾಗಿರುವ ಅವಧಿ ಕಡಿಮೆಯಾಗುತ್ತದೆ. ಅಂದ್ರೀಗ ಒಂದೇನೋ ಒಂದು ಎಕ್ಸಾಂಪಲ್, ನೀವು ಸ್ಕೂಲ್ ಒಳಗ ಒಂದ್ 4 ಜನ ಒಂದಿಷ್ಟು ಕೆಲಸವನ್ನ 4 ಜನ ಮಾಡ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್ ಅದನ್ನ ನೀವು 1 ಅವರ್ ತಗೋತೀರಿ ಅಥವಾ 1 ತಾಸ್ ತಗೋತೀರಿ, 1 ಗಂಟೆಯನ್ನ ತಗೋತೀರಿ ಕೆಲಸ ಮಾಡ್ಲಿಕ್ಕೆ 4 ಜನ ಇದ್ದಾಗ. ಅದೇ ನೀವು ಮತ್ತೆ ಏನ್ ಮಾಡ್ಬೋದು, ಇನ್ನೊಂದ್ 4 ಜನ ಬಂದ್ ನಿಮ್ಗ ಹೆಲ್ಪ್ ಮಾಡ್ಲಿಕ್ಕೆ ಹತ್ರು. ಸೊ 1 ತಾಸ್ ಮಾಡೋದು ಎಷ್ಟಾಗತ್ತೆ ನಮಗ? ಅವಾಗ ಅದು ಹಾಫ್ ಆನ್ ಅವರ್ ಆಗತ್ತ. ಹೌದಾ? 30 ಮಿನಿಟ್ಸ್ ಬರ್ತೈತಿ. ಇನ್ನು ಸ್ವಲ್ಪ ಜಾಸ್ತಿ ಜನ ಬಂದ್ರುಪ್ಪ, 8 12 ಜನ ಬಂದ್ರು, 15 ಜನ ಬಂದ್ರು, ಅವಾಗ ನಾವು ಜಸ್ಟ್ ಒಂದ್ 15 ನಿಮಿಷ ಅಥವಾ ಇನ್ನೂ ಬಂದ್ರು ಅಂದ್ರ ಅಗ್ದಿ ಕಡಿಮೆ ಒಂದೇ 5ರಿಂದ 10 ನಿಮಿಷನಾಗ ಮುಗಿಸ್ಬಿಡ್ತೇವೆ ನಾವು. ಹೌದಾ? ಅಂದ್ರ ಕೆಲಸ ಜಾಸ್ತಿ ಇದ್ದಾಗ ಜನಗಳ ಜಾಸ್ತಿ ಬಂದ್ರಂದ್ರ ಕೆಲಸ ಕಡಿಮೆ ಹಾಕೋಂತ ಬರ್ತೈತಿ ನಮಗ. ಇದು ಕೂಡ ನಮಗೆ ಎದಕ್ಕೆ ಇದು ಹೇಳ್ರಿ ಎಕ್ಸಾಂಪಲ್ ಅಂದ್ರ ವಿಲೋಮ ಅನುಪಾತಕ್ಕ ನಮಗ ಎಕ್ಸಾಂಪಲ್ ಇದು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅಲ್ಲೇ ಮತ್ತು ಸಕ್ಕರೆಯ ತೂಕವನ್ನ ಕೊಟ್ಟಿದಾರು. ಆಮೇಲೆ ಇಲ್ಲಿ ನಿಮಗ್ ಒಂದ್ ಎಕ್ಸಾಂಪಲ್ ಇದಕ್ ತಕ್ಕಂಗ ಅಂದ್ರ ಈ ವಿಲೋಮ ಅನುಪಾತಗಳು ನಮಗ್ ಏನಾಗಿರ್ತಾವಂದ್ರ ನಿರ್ದಿಷ್ಟವಾಗಿ ಒಂದೊಂದು ಕ್ವಾಂಟಿಟಿಗೆ ಅಷ್ಟೇ ಇವು ಸಂಬಂಧಪಟ್ಟಿರ್ತಾವ. ಹೌದಾ? ಈಗ ನಮ್ಗೆಲ್ಲಾನು ನಾವು
ಎಲ್ಲಾನು ಅನುಪಾತಗಳೊಳಗೆ ಇರ್ತಾವಂತ ಹೇಳಿಕ್ ಬರುದಿಲ್ಲ. ನಮ್ ಡೇ ಟು ಡೇ ಲೈಫ್ ಒಳಗ ಅಥವಾ ನಮ್ದ ದಿನನಿತ್ಯ ಜೀವನದೊಳಗ ಒಂದಷ್ಟನ್ನ ನಾವು ಅದನ್ನ ಅನುಪಾತಗಳಿಗೆ ನಾವು ಎಕ್ಸಾಂಪಲ್ಸ್ ಗಳನ್ನ ಕೊಡ್ಲಿಕ್ಕಂತೂ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಇದೆ. ಈಗ ನಿಮ್ಮ ಫ್ರೆಂಡಿನ ವಯಸ್ಸು ಅವರ ತಾಯಿಯ ವಯಸ್ಸು ಅವೆಲ್ಲ ನಿಮಗೆ ಅನುಪಾತಗಳು ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ನೀವು 8th ಇರೋದ್ರಿಂದ ಈಗ ನಿಮ್ಗ 14 ವಯಸ್ಸು ಅಂತ ತಿಳ್ಕೊರಿ, ಹೌದಾ? 14 ವಯಸ್ಸು ಆದ್ಮೇಲೆ ನಿಮ್ಮ ತಾಯಿಗೆ ಎಷ್ಟ್ ಇರ್ಬೋದು ಇವಾಗ? ನಿಮಗ್ 14 ವಯಸ್ಸಿದೆ ಅಂದ್ರೆ ಅಂದಾಜ್ ಒಂದ್ 38 36 ಇರ್ಬೋದಂತ ಅನ್ಕೋತೇನೆ, ಹೌದಾ? 36 or 38, ಹೌದಾ? ಈಗ ನೋಡ್ರಿ 14 36 ಮತ್ತೊಂದ್ 5 ಅವ್ರ ಏನ್ ಕ್ವಶನ್ ಕೇಳ್ಯಾರ ಹೇಳ್ರಿ, 5 ವರ್ಷದ ಹಿಂದೆ ಎಷ್ಟಿತ್ತು, ನೆಕ್ಸ್ಟ್ 5 ವರ್ಷ. ಈಗ ಪ್ರೆಸೆಂಟ್ ನಿಮಗ 14 36 ಇದೆ ಅಂತ ತಿಳ್ಕೊರಿ. ಇದು ನಿಮ್ಮ ಫ್ರೆಂಡ್ ಎಂದು, ಇದು ಅವ್ರ ಮದರ್ ಅಂತ, ಹೌದಾ? ನೆಕ್ಸ್ಟ್ ಇದ್ರ 5 ವರ್ಷದ ಹಿಂದ ಅಂದ್ರ 14 -5 ಮಾಡ್ರಿ ಎಷ್ಟಾಯ್ತು? 9 ಆಯ್ತು, ಕರೆಕ್ಟಾ? ಇಲ್ಲಿ ನೋಡ್ರಿ, ಈ 36 5 ಮೈನಸ್ ಮಾಡ್ರಿ ಎಷ್ಟಾಯ್ತು? 31 ಆಯ್ತು, ಕರೆಕ್ಟ್? ಈ 14 +5 ಮಾಡ್ರಿ ಎಷ್ಟಾಯ್ತು? ಇಲ್ಲಿ ಎಷ್ಟಾಯ್ತು? 19 ಆಯ್ತು. ಇದನ್ನ ಎಷ್ಟ್ ಮಾಡ್ರಿ? 41 ಆಯ್ತು, ಹೌದಾ? ಇಲ್ಲಿ ನಿಮಗ್ ನೋಡ್ರಿ, ಇದು ಪ್ರಪೋರ್ಷನ್ ನಿಮಗ್ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಬರುದೇನೆ ಇಲ್ಲ ಇದು, ಹೌದಾ? ಇಲ್ಲಿ ನೋಡ್ರಿ, ಕಟ್ಟ ಹೊಡಕ್ ಇಲ್ಲಿನೂ ಬರುದಿಲ್ಲ, ಇಲ್ಲಿ ಬರ್ಬೋದು. 2 7 2 18 ಬರ್ತೈತಿ, ಹೌದಾ? ಇಲ್ಲಿ ನೋಡ್ರಿ ನಮ್ಗ ಎಕ್ಸಾಕ್ಟ್ ಆಗಿ ಇವು ರೇಷಿಯೋಸ್ ಗಳು ನಮ್ಗ ಕರೆಕ್ಟ್ ಆಗಿ ಬರುದಿಲ್ಲ, ಅಂದ್ರ ಕಂಟಿನ್ಯೂಟಿ ಇರುದಿಲ್ಲ, ಇದ ಪ್ರಪೋರ್ಷನ್ಸ್ ಅಂತ ಇರುದಿಲ್ಲ. ಈಗ ನಿಮ್ಮ ಫ್ರೆಂಡಿಗೆ ಅವ್ರ ತಾಯಿಗೆ ಈಗ ನಿಮ್ಗ 36 ಇರ್ಬೋದು, ಅವ್ರ ತಾಯಿಗೆ 38 ಇರ್ಬೋದು, ಕರೆಕ್ಟಾ? ಇನ್ನೊಬ್ರಿಗೆ 32 ಇರ್ಬೋದು, 34 ಇರ್ಬೋದು. ಇಂಥ ಟೈಮ್ ಒಳಗೆ ನಾವು ಇವನ್ನೆಲ್ಲ ನಾವು ಅನುಪಾತಗಳಿಗೆ ಹೋಲಿಕೆ ಆಗ್ತೈತಿ ಅಂತ ಹೇಳಿಕ್ಕೆ ಬರುದಿಲ್ಲ. ಸುಮ್ಮನೆ ಇವು ಜಸ್ಟ್ ನಿಮ್ಗ ಅನುಪಾತಗಳು ಎಲ್ಲಾ ಟೈಮ್ ಒಳಗೂ ಹೋಲಿಕೆ ಆಗುದಿಲ್ಲ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಅದೇ ರೀತಿ ಮಾನವನ ದೈಹಿಕ ಬದಲಾವಣೆಗಳು ಕಾಲದೊಂದಿಗೆ ಸಂಭವಿಸಿದರೂ ಅವು ಪೂರ್ವ ನಿರ್ದಿಷ್ಟ ಅನುಪಾತದಿಂದ ಆಗಬೇಕೆಂದಿಲ್ಲ. ಈಗ ನಿಮ್ದು ದೈಹಿಕ ಬದಲಾವಣೆಗಳು ಒಂದು ಇಂತಿಷ್ಟು ಹೈಟ್ ಇದೆ ಅಥವಾ ಇಂತಿಷ್ಟು ತೂಕ ಇದೆ ಅಂತ, ಈ ವರ್ಷ ಇಷ್ಟು ಕೆಜಿ ಇತ್ತು, ನೆಕ್ಸ್ಟ್ ಇಯರ್ ಇಷ್ಟು ಕೆಜಿ ಅಂದ್ರೆ ಅದ ಪ್ರಪೋರ್ಷನ್ ಒಳಗ ಜಾಸ್ತಿ ಆಗ್ತೈತೆ ಅಂತ ನಮ್ಗೆ ಹೇಳಲಿಕ್ ಬರುದಿಲ್ಲ. ಒಂದಷ್ಟು ಜನದ್ದು ವೇಟ್ ಜಾಸ್ತಿ ಆಗ್ಬೋದು, ಒಂದಷ್ಟು ಜನದ ವೇಟು ಕಡಿಮೆ ಆಗ್ಬೋದು. ಯಾಕಂದ್ರೆ ದೈಹಿಕ ಬದಲಾವಣೆಗಳು ನಮ್ಮಲ್ಲಿ ಇಲ್ಲ, ನಮ್ಮ ಕೈಲಿಂದ ಅದನ್ನ ಏನು ಮಾಡ್ಲಿಕ್ಕಂತೂ ಆಗುದಿಲ್ಲ. ಈಗ ನೀವು ರೇಟ್, ಈಗ ಏನು ಸಕ್ರಿಯದು ತಗೊಂಡ್ರೆ ಅದೊಂದು ನಿರ್ದಿಷ್ಟವಾಗಿ ರೇಟ್ ಇರ್ತೈತಿ ನಮ್ಗೆ, ಅದೇ ರೇಟನ್ನ ಅವರು ಕಂಟಿನ್ಯೂಟಿ ಮಾಡ್ಕೋತಾ ಇರ್ತಾರೋ, ನಾವಲ್ಲಿ ನಿರ್ದಿಷ್ಟವಾಗಿ ಅದನ್ನ ಪ್ರಪೋರ್ಷನ್ಸ್ ಅಂತ ಹೇಳ್ಬಹುದು. ಬಟ್ ಇಂಥ ಟೈಮ್ ಒಳಗೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಮಾನವನ ದೈಹಿಕ ಬದಲಾವಣೆಗಳು ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾವಂತ ಹೇಳಿಕ್ ಆಗುದಿಲ್ಲ, ಕರೆಕ್ಟಾ? ಅದೇ ರೀತಿ ವ್ಯಕ್ತಿಗಳಲ್ಲಿನ ತೂಕ ಮತ್ತು ಎತ್ತರದಲ್ಲಾಗುವ ಬದಲಾವಣೆಗಳು ಅವು ಕೂಡ ನಮಗ ಗೊತ್ತಿಲ್ದನೆ ನಡೆದ್ ಹೋಗ್ತಾವ. ಒಂದಷ್ಟು ಜನ ಹೈಟ್ ಇರ್ತಾರ, ಮತ್ತೊಂದಿಷ್ಟು ಜನ ಅವ್ರ ಆರೋಗ್ಯದಲ್ಲಿ ಏನಾದ್ರೂ ಹೇರಪೇರ ಆಯ್ತುಪ್ಪ ಅಂದ್ರ ಆಟೋಮೆಟಿಕ್ಲಿ ಅವ್ರದ್ದು ವೇಟ್ ಲಾಸ್ ಆಗಿರ್ತೈತಿ, ಅಥವಾ ಅವ್ರು ಒಂಥರ ಹೈಟ್ನು ಕುಂದದಂಗ ಆಗ್ಬಿಟ್ಟಿರ್ತೈತಿ, ಹೌದಾ? ನೀವ ಅನ್ಕೋತಿರ್ತೀರಿ, ಈ ಲಾಸ್ಟ್ ಟೈಮ್ ಅವ್ರು ಎಷ್ಟು ದಪ್ಪ ಇದ್ರು ಇವಾಗ ಇಷ್ಟು ತೆಳ್ಳಗಾಗಿದಾರ, ಅಥವಾ ಲಾಸ್ಟ್ ಟೈಮ್ ಎಷ್ಟು ತೆಳ್ಳಗ ಇದ್ರು ಇವಾಗ ದಪ್ಪ ಆಗಿದಾರ. ಇವೆಲ್ಲ ನಮಗ ಅನುಪಾತದೊಳಗ ನಿರ್ದಿಷ್ಟವಾಗಿ ಈ ವರ್ಷ ಇಷ್ಟು ರೇಷು ಇತ್ತಂದ್ರ ನೆಕ್ಸ್ಟ್ ವರ್ಷ ಇದ ಇರ್ತೈತಂತ ನಮಗ ಹೇಳಿಕ್ ಬರುದಿಲ್ಲ. ಎಲ್ಲಾನು ನಾವು ಅನುಪಾತಗಳಿಗೆ ಹೋಲಿಸ್ಲಿಕ್ಕೆ ಬರುದಿಲ್ಲ. ಅದಕ್ಕಿದು ಎಕ್ಸಾಂಪಲ್, ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಇದ್ದೀನಿ, ಹೌದಾ? ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ ನಿಮಗ. 14 ಮೀಟರ್ ಎತ್ತರದ ವಿದ್ಯುತ್ ಕಂಬವು 10 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತೈತಿ. ಅಂದ್ರೆ ಇಲ್ಲಿ ಏನಾಗಿದೆ, 14 ಮೀಟರ್ ಎತ್ತರದ ಏನದ ಲೈಟ್, ಸ್ಟ್ರೀಟ್ ಲೈಟ್ ಇರ್ತೈತಲ್ಲ, ಅದು ಲ್ಯಾಂಪ್ ಏನಾಗಿರ್ತದಂತ 10 ಮೀಟರ್ ಉದ್ದದ ನೆರಳನ್ನ ಅಥವಾ ಶ್ಯಾಡೋವನ್ನದು ಉಂಟು ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಇದು 14 ಮೀಟರ್ ಇದೆ, ಹೌದಾ? 14 ಮೀಟರ್, ಇದ್ರದ್ದು ನೆರಳು ಅಂದ್ರ ಶ್ಯಾಡೋ ಎಷ್ಟು ಮೀಟರ್ ಬೀಳ್ತೈತಂತ? 10 ಮೀಟರ್ ಬೀಳ್ತೈತಿ, ಕರೆಕ್ಟಾ? ಅದಾದ್ಮೇಲೆ ಹಾಗಾದ್ರ ಇನ್ನೊಂದು ಎಷ್ಟೋ ಇದು ಎಕ್ಸಾಂಪಲ್ ಗೊತ್ತಿಲ್ಲ ನನಗ, ಅದ್ರದ್ದು 15 ಮೀಟರ್ ಇದು ಬೀಳ್ತೈತಂತ. ಏನಾಗತ್ತ ಹೇಳ್ರಿ, 15 ಮೀಟರ್ ನಮ್ಗ ನೆರಳು ಬೀಳ್ತೈತಂತ. ಹಾಗಾದ್ರೆ ಇದ್ರದ್ದು ಇದು ಎಷ್ಟು ಉದ್ದ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಅದನ್ನ ಯಾವ ರೀತಿ ಕಂಡುಹಿಡಿತಾರ ನೋಡ್ರಿ, ಇಲ್ಲಿ 14 ಡಿವೈಡೆಡ್ ಬೈ 10, ಕರೆಕ್ಟ್?
14 ಡಿವೈಡೆಡ್ ಬೈ 10 ಇಂಟು ಇಸ್ ಈಕ್ವಲ್ ಟು, ಇಲ್ಲಿ ನನಗೆ ಗೊತ್ತಿಲ್ಲ ಅದನ್ನ ಏನ್ ಮಾಡ್ತೇನೆ ಎಕ್ಸ್ ಅಂತ ತಗೋತೀನಿ, ಅದಾದ್ಮೇಲೆ ಇಲ್ಲಿ 15 ಅಂತ ತಗೋತೀನಿ. ಕರೆಕ್ಟ್. ಇವಾಗ ನೋಡ್ರಿ ಇದನ್ನ ಏನ್ ಮಾಡ್ತೇನೆ ನಾನು 15 ಇಂಟು 14, ಯಾಕಂದ್ರೆ ಇದು ಓರೆ ಗುಣಾಕಾರ ಆಯ್ತು. ನೆಕ್ಸ್ಟ್ ಇಲ್ಲಿ 10 ಇಲ್ಲಿ ಬರ್ತೈತಿ ಈಕ್ವಲ್ ಟು ಎಕ್ಸ್ ಇಲ್ಲಿ ಬರ್ತೈತಿ. ಇದನ್ನ ನಾವು ಏನಂದ್ರೆ ಯಾವ್ದನ್ನ ಕೊಟ್ಟಿರ್ತ ಯಾವ್ದಕ್ ಯಾವ್ದು ಹೆಚ್ಚಾಗ್ತಾ ಇದೆ ಅದನ್ನ ನಾವು ಡಿವೈಡೆಡ್ ಬೈ ಒಳಗೆ ಬರ್ಕೊಂಡಾಗ ನಮ್ಗೆ ಏನಾಗತ್ತ ಇನ್ನೊಂದು ವ್ಯಾಲ್ಯೂವನ್ನ ಕಂಡುಹಿಡಿಯಲಿಕ್ಕೆ ಈಸಿ ಆಗ್ತೈತಿ. ಹೌದಾ. ಸೊ ನೋಡ್ರಿ ಇಲ್ಲಿ 5 2 5 3 15, ಹೌದಾ. 2 1 2 7 14 ಎಷ್ಟಾಯ್ತು 21 ಮೀಟರ್. ಹಂಗಾದ್ರ 21 ಮೀಟರ್. ಈಗ ಒಂದು 14 ಮೀಟರ್ ಎತ್ತರದ ಒಂದು ವಿದ್ಯುತ್ ಕಂಬ ಇರ್ತೈತಲ್ಲ, ಅದು 10 ಮೀಟರ್ ನೆರಳನ್ನ ಉಂಟು ಮಾಡ್ತೈತಿ. ಅದೇ ರೀತಿ 21 ಮೀಟರ್ ಇರ್ತಕ್ಕಂತಹ ಕಂಬ ಏನಾಗತ್ ನಮಗ 15 ಮೀಟರ್ ಅನ್ನ ಇದು ಉಂಟು ಮಾಡ್ತೈತಿ ಅಂತ ಅರ್ಥ. ಇದೇ ರೀತಿ ನಿಮಗೆ ಎಕ್ಸಾಂಪಲ್ಸ್ ಗಳು ಅದಾವು, ಅವನ್ನ ತೋರಿಸ್ತೇನೆ ಅಂತ ನಾನು. ಹೌದಾ. ಅದಕ್ಕಿಂತ ಮುಂಚೆ ನಿಮಗ ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ. ಅದಾದ್ಮೇಲೆ ನಿಮಗೊಂದಿಷ್ಟು ರಸ ಪ್ರಶ್ನೆ ಕ್ವಿಜ್ ಕ್ವಶನ್ಸ್ ಗಳಿದಾವ. ಫಸ್ಟ್ ಇಲ್ಲೇ ನೋಡ್ರಿ ಇದನ್ನ ತೋರಿಸ್ತೇನೆ ನಿಮಗ ಸಿಮ್ಯುಲೇಷನ್ ಅನ್ನ. ಇಲ್ಲಿದೆ ನೋಡ್ರಿ. ಹೌದಾ. ಇಲ್ಲಿ ನೋಡ್ರಿ, a cup A contains 4 of water with 12 drops of color added. Cup B contains 2 of water. Drag the tiles to express the proportion and then find how many drops of color need to be added to cup B. ಹೌದಾ. ಇಲ್ಲಿ ನೋಡ್ರಿ ಏನಾಗುತ್ತೆ, ಇದನ್ನ ನಾನು ಮಾಡಿದ್ದೆ, ಜಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ತಗೋತೇನೆ ನೋಡ್ರಿ. ಸೊ ಇಲ್ಲಿ ಏನಾಗತ್ತ, ಇವನ್ ಏನ್ ಡ್ರ್ಯಾಗ್ ಮಾಡಿ ನಾವ್ ಏನ್ ಮಾಡ್ಬೇಕು ಇಲ್ಲಿ ನೋಡ್ರಿ. ಹೌದಾ. ಕರೆಕ್ಟ್. ಇಲ್ಲೇ 4 ಅಲ್ಲೇ ಅದೇನೋ ಅವರು ಯೂನಿಟ್ಸ್ ಅನ್ನ ಬೇರೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಲೀಟರ್ ಅಂತ ತಗೋರಿ. ಹೌದಾ. ಸೊ ಇಲ್ಲಿ ಏನಾಗತ್ತ, ಇಲ್ಲಿ ಎಷ್ಟಾಗಿದೆ ಅಂತ ನನ್ಗೆ ಗೊತ್ತಿಲ್ಲ, ಇದನ್ನ ಇಲ್ಲಿ ಹಾಕೋಣ. ಹೌದಾ. ಅದಾದ್ಮೇಲೆ ಇಲ್ಲೇ ಇಲ್ಲಿ 10 ಆಯ್ತು. ಕರೆಕ್ಟ್. ಅದಾದ್ಮೇಲೆ ಇಲ್ಲೇ 2 ಅಂತ ಆಯ್ತು. ಇಲ್ಲೇ ನಾನು ಏನ್ ಮಾಡ್ಬೇಕು, ಸ್ವಲ್ಪ ನಂದ ಬೋರ್ಡ್ ಅನ್ನ ನೀವು ನೋಡ್ರಿ. ಅಲ್ಲಿ ಏನಾಗಿದೆ 4 ಡಿವೈಡೆಡ್ ಬೈ ಡಿ ಅಂತ ಇದೆ. ಹೌದಾ. ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಅಂತ ಇದೆ. ಹೌದಾ. ನಿಮಗೆ ಈಗಾದ್ರೂ ಒಂದು ಎಕ್ಸಾಂಪಲ್ ತೋರಿಸಿದ್ನಲ್ಲ, ಇದನ್ನ ಏನ್ ಮಾಡ್ಬೇಕು ನಾನು ಓರೆ ಗುಣಾಕಾರವನ್ನ ಮಾಡ್ಬೇಕು. ಸೊ 2 ಇಂಟು 4 ಡಿವೈಡೆಡ್ ಬೈ 10 ಡಿ ಅಂತ ಇಲ್ಲೇ ಉಳಿತೈತಿ ನಮಗ್. ಹೌದಾ. 2 1 2 5 ಎಷ್ಟಾಯ್ತು ನೋಡ್ರಿ ಇದು 2 ಇಂಟು 4. ಇಲ್ಲಿ ಏನಾಗತ್ತೆ ಹೇಳ್ರಿ ನಮ್ಗ, ಇಲ್ಲೇ 4 ಬಂತು, ಇಲ್ಲೇ 5 ಬಂತು. ಎಷ್ಟಾಗಬಹುದು ನೋಡ್ರಿ ಇದು 4 ಡಿವೈಡೆಡ್ ಬೈ 5 ಅಂತ ಬಂತು ನೋಡ್ರಿ. 4 ಡಿವೈಡೆಡ್ ಬೈ 5 ಅಂತ ಹಾಕೋಣ. ಕರೆಕ್ಟ್ ಐತಿಲ್ಲ ಅಂತ ಹೇಳಿ ಒಂದ್ಸಲ ನೋಡೋಣ. ಇಂಟು 10 ಡಿವೈಡೆಡ್ ಬೈ 4 ಅಂತ ಬಂತು. ಹೌದಾ. ಇಲ್ಲಿ ನೋಡ್ರಿ 2 1 2 2 ಇಲ್ಲೇ 2 5 ಬಂತು. ಸೊ ಎಷ್ಟಾಗತ್ ನೋಡ್ರಿ, ಈಗ 5 ಅಂತ ಹಾಕೋಣ. ಇಲ್ಲೇ ನೋಡೋಣ ಇವಾಗಾದ್ರೂ ಕರೆಕ್ಟ್ ಬರ್ತೈತೆ ಅಂತ ಹೇಳಿ ಜಸ್ಟ್ ನಿಮ್ಗ. ಹೌದಾ. ಕರೆಕ್ಟಾ. ಇಲ್ಲಿ ನೋಡ್ರಿ 3 2 ಇಲ್ಲೇ 5 ಅಂತ ಬಂತು. ಹೌದಾ. ಈ ರೀತಿ ನಿಮ್ಗ ಈ ಪ್ರಪೋರ್ಷನ್ಸ್ ಗಳನ್ನ ಇನ್ನೂ ಸ್ವಲ್ಪ ನಿಮ್ಗೆ ಇನ್ ಡಿಟೇಲ್ ಆಗಿ ನಾನು ಹೇಳ್ತೇನಂತ. ಸೊ ಅದಕ್ಕಿಂತ ಮುಂಚೆ ನಾನು ನಿಮಗ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನಂತ. ಹೌದಾ. ಇಲ್ಲಿ ನೋಡ್ರಿ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳದಾವು, ಅದನ್ನ ಸ್ವಲ್ಪ ಸಿಮ್ಯುಲೇಷನ್ ನಾನು ನಿಮಗ ನೆಕ್ಸ್ಟ್ ಹೇಳ್ತೇನಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳಿದ್ಮೇಲೆ ನಿಮ್ಗ ಆ ಸಿಮ್ಯುಲೇಷನ್ ಅನ್ನ ಕಂಟಿನ್ಯೂ ಮಾಡೋಣಂತ. ಹೌದಾ. ಸೊ ಇಲ್ಲಿ ನೋಡ್ರಿ 8th ಸ್ಟ್ಯಾಂಡರ್ಡ್ ವಿದ್ಯಾಶಕ್ತಿಯ ರಸ ಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ. ಇಲ್ಲಿ ನೋಡ್ರಿ ಒಂದು ನಾಣ್ಯವನ್ನು, ಫಸ್ಟ್ ಕ್ವಶನ್ ಏನಿದೆ,
ಇದು ಯಾವ ಕ್ವಶನ್ ಮೇಲೆ ಅದಂದ್ರ ಯಾವ ಪಾಠದ ಮೇಲೆ ಅಂದ್ರ ಡಾಟಾ ಹ್ಯಾಂಡ್ಲಿಂಗ್. ಇದು ನೇರ ಮತ್ತು ವಿಲೋಮ ಅನುಪಾತಗಳ ಪಾಠದ ಮೇಲೆ ಅಲ್ಲ. ಇದು ಹಿಂದಿನ ಪಾಠ ಯಾವ್ದು ಹೇಳ್ರಿ, ದತ್ತಾಂಶಗಳ ನಿರ್ವಹಣೆ ಆ ಪಾಠದ ಮೇಲೆ ಇರ್ತಕ್ಕಂತಹ ಇದು ಕ್ವಶನ್ಸ್ಗಳು. ಹೌದಾ? ಈಗ ಒಂದು ನಾಣ್ಯವನ್ನು ಮೇಲಕ್ಕೆ ಚಿಮ್ಮಿಸಿದಾಗ ಬರುವ ಫಲಿತಾಂಶಗಳು ಅಂದ್ರ ಒಂದು ಕಾಯಿನ್ ಅನ್ನ ನಾವು ಟಾಸ್ ಹೊಡೆದಾಗ ಎಷ್ಟು ಸಾಧ್ಯತೆಗಳು ಬರ್ತಾವ ಹೇಳ್ರಿ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹೌದಾ? ಈಗ ಒಂದು ಕಾಯಿನ್ ಅನ್ನ ನಾವು ಮೇಲಕ್ಕೆ ಚಿಮ್ಮಿಸಿದಾಗ ಬರುವ ಪಾಸಿಬಿಲಿಟಿ ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೇನೆ. ಅದು ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು. ಅದನ್ನ ಬಿಟ್ಟು ಬೇರೆ ಏನು ಬೀಳ್ಲಿಕ್ಕಂತೂ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ದು ಪಾಸಿಬಿಲಿಟಿ ಏನಾಗತ್ತೆ ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎರಡೇ ಎರಡು ಪಾಸಿಬಿಲಿಟಿ ಇಲ್ಲಿದಾವ್ ನಮಗ. ನೆಕ್ಸ್ಟ್, ಎರಡು ನಾಣ್ಯಗಳನ್ನು ಮೇಲಕ್ಕೆ ಚಿಮ್ಮಿಸಿದಾಗ, ಈಗ ಒಂದು ನಾಣ್ಯವನ್ನ ಚಿಮ್ಮಿಸಿದಾಗ ಎರಡು ಪಾಸಿಬಿಲಿಟಿ ಬರ್ತಾವ. ಹಾಗಾದ್ರೆ ಎರಡು ನಾಣ್ಯಗಳನ್ನ ಮೇಲಕ್ಕೆ ಚಿಮ್ಮಿಸಿದಾಗ ಬರುವಂತಹ ಪಾಸಿಬಿಲಿಟಿ ಎಷ್ಟಾಗತ್ ನೋಡ್ರಿ ನಮಗ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಎಕ್ಸಾಂಪಲ್ಸ್ ಗಳನ್ನ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಕೊಟ್ಟಿದ್ದೇನೆ ನಾನು. ಹೌದಾ? ಈಗ ನೆಕ್ಸ್ಟ್, ಒಂದು ದಾಳವನ್ನು ಉರುಳಿಸಿದಾಗ ಬರುವ ಫಲಿತಾಂಶಗಳು. ಒಂದು ದಾಳವನ್ನು ಉರುಳಿಸಿದಾಗ ಬರುವಂತಹ ಫಲಿತಾಂಶಗಳು. ಅಲ್ಲಿ ಇರ್ತಕ್ಕಂತ ಡಾಟ್ಸ್ ಗಳು ಎಷ್ಟು ಬರ್ತಾವ ನಮ್ಗೊಂದು ಡಯಾಸ್ ಅನ್ನ ಉರುಳಿಸಿದಾಗ? ಇವಾಗಾದ್ರೂ ಹೇಳಿದಾನ ಅಪ್ ಟು ಎಲ್ಲಿವರೆಗೂ ಇರ್ತೈತಿ ಹೇಳ್ರಿ? ಅದು 6 ವರೆಗೂ ಇರ್ತೈತಿ. ಅಂದ್ರೆ ನಮ್ದು ಪಾಸಿಬಿಲಿಟಿ 6 ಬಿಟ್ಟು ಅದಕ್ಕಿಂತ ಜಾಸ್ತಿ ಬರ್ಲಿಕ್ಕೂ ಸಾಧ್ಯ ಇಲ್ಲ, ಕಡಿಮೆ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಅದರದ ಪಾಸಿಬಿಲಿಟಿ ಅಥವಾ ಸಂಭವನೀಯತೆ, ಪ್ರೊಬ್ಯಾಬಿಲಿಟಿ ಎಷ್ಟು ಬರ್ಬೋದು ಹೇಳ್ರಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, ಕೆಂಪು, ನೀಲಿ, ಹಸಿರು, ಹಳದಿ, ಗುಲಾಬಿ ಚೆಂಡುಗಳುಳ್ಳ ಚೀಲದಿಂದ ಬರುವ ಫಲಿತಾಂಶಗಳು. ಒಂದು ಬ್ಯಾಗ್ ಒಳಗೆ ಏನಾಗಿದೆ? 5 ಬಾಲ್ಗಳಿದಾವ. 5 ಬಾಲುಗಳು 5 ತರನ ಇದಾವ. ಒಂದು ಕೆಂಪಿದೆ, ಒಂದು ನೀಲಿ ಇದೆ, ಒಂದು ಹಸಿರು, ಹಳದಿ, ಗುಲಾಬಿ ಚೆಂಡುಗಳು. ಹಾಗಾದ್ರೆ ಅದ್ರ ಬರುವ ಫಲಿತಾಂಶಗಳು ಏನದು? ಇರುವ 5 ಚೆಂಡು, ಅದ್ರೊಳಗೆ ನಾವ್ ಯಾವ್ದಾದ್ರು ಒಂದನ್ನ ತೆಗಿಬಹುದಲ್ಲ? ಹಾಗಾದ್ರೆ ಅದ್ರದ ಪಾಸಿಬಿಲಿಟಿ ಎಷ್ಟಾಗತ್ತ? ಪ್ರೊಬ್ಯಾಬಿಲಿಟಿ ಎಷ್ಟಾಗತ್ತೆ ಹೇಳ್ರಿ? ಸಾಧ್ಯತೆ ಅಂದ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಎರಡು ನಾಣ್ಯಗಳನ್ನು ಮೇಲಕ್ಕೆ ಚಿಮ್ಮಿಸಿದಾಗ ಬರುವ ಫಲಿತಾಂಶಗಳು ಈ ಕೆಳಗಿನಂತಿವೆ. ಎಚ್ ಎಚ್, ಎಚ್ ಟಿ, ಟಿ ಎಚ್, ಟಿ ಟಿ ಅಂತ ಇದೆ. ಅಂದ್ರ ಹೆಡ್ ಹೆಡ್ ಇದ್ದಂಗ. ಹೌದಾ? ಆಮೇಲೆ ಇಲ್ಲಿ ಎಚ್ ಎಚ್, ಎಚ್ ಎಚ್, ಎಚ್ ಟಿ, ಎಚ್ ಎಚ್. ಆಪ್ಷನ್ ಸಿ ಎಚ್ ಟಿ, ಟಿ ಎಚ್, ಟಿ ಟಿ, ಟಿ ಎಚ್. ಅದಾದ್ಮೇಲೆ ಆಪ್ಷನ್ ಡಿ ಏನಾಗಿದೆ ಹೇಳ್ರಿ ನಮಗ? ಎಚ್ ಎಚ್, ಟಿ ಟಿ, ಟಿ ಟಿ ಅಂತ ಇದೆ. ಹೌದಾ? ಇಲ್ಲಿ ಎರಡು ನಾಣ್ಯಗಳನ್ನ ಮೇಲಕ್ಕೆ ಚಿಮ್ಮಿಸಿದಾಗ, ಈಗ ಒಂದ ನಾಣ್ಯದ್ದು ಹೆಡ್ ಆದ್ರೂ ಬೀಳ್ಬೋದು, ಇನ್ನೊಂದು ಹೆಡ್ ಬೀಳ್ಬೋದು, ಪಾಸಿಬಿಲಿಟಿ. ಅದಾದ್ಮೇಲೆ ಹೆಡ್ ಟೇಲು ಬೀಳ್ಬೋದು, ಅದಾದ್ಮೇಲೆ ಟೇಲು ಹೆಡ್ ಬೀಳ್ಬೋದು, ಅಥವಾ ಎರಡೂ ಕೂಡ ನಮ್ಗ ಟೇಲ್ ಅನ್ನ ಬೀಳ್ಬೋದು. ಹಾಗಾದ್ರೆ ಪಾಸಿಬಿಲಿಟಿ ಇದು ನಮ್ದು ಕರೆಕ್ಟ್ ಆಗತ್ತ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ದಾಳವನ್ನು ಉರುಳಿಸಿದಾಗ ಬರುವ ಫಲಿತಾಂಶಗಳು ಸರಿಯಾಗಿ ಈ ಕೆಳಗಿನಂತಿವೆ. ಒಂದು ದಾಳವನ್ನು, ಡಯಸ್ ಅನ್ನ ಉರುಳಿಸಿದಾಗ ಬರುವಂತಹ ಫಲಿತಾಂಶಗಳು ನಮ್ಗೆ ಯಾವ ರೀತಿ ಇದಾವು? ಆಪ್ಷನ್ 1 2 3, ಆಪ್ಷನ್ ಬಿ 1 2 3 4 5 6, ಆಪ್ಷನ್ ಸಿ 3 4 5 6, ಆಪ್ಷನ್ ಡಿ 1 3 4. ಹಾಗಾದ್ರೆ ನಮ್ಗೆ ಅಲ್ಲಿ ಡೈರೆಕ್ಟ್ ಕ್ವಶನ್ ಅಂತ ಆನ್ಸರ್ ನಮ್ಗಿಲ್ಲೇ ಗೊತ್ತಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಚೀಲವು 3 ಕೆಂಪು ಚೆಂಡುಗಳು ಮತ್ತು 5 ಹಸಿರು ಚೆಂಡುಗಳನ್ನು ಹೊಂದಿದೆ. ಕೆಂಪು ಚೆಂಡನ್ನು ಹೊರ ತೆಗೆಯುವ ಸಂಭವನೀಯತೆ. ನಿಮಗ್ ನಾ ಹೇಳಿದೆ, ಯಾವ ಕ್ವಶನ್ ಅನ್ನ ಕೇಳಿದಾರೋ ಅದನ್ನ ನಾವೇನ್ ಮಾಡ್ಬೇಕು? ಅಂಶದೊಳಗ ಇಡಬೇಕು. ಹಾಗಾದ್ರೆ 3 ಕೆಂಪು ಚೆಂಡುಗಳದಾವು. ಟೋಟಲ್ ಚೆಂಡು ಎಷ್ಟದಾವು? 3 ಕೆಂಪು ಚೆಂಡು ಪ್ಲಸ್ 5 ಹಸಿರು ಚೆಂಡು ಅಂದ್ರೆ ಎಷ್ಟಾಯ್ತು? 3/8 ಆಯ್ತು. ಅಲ್ಲಿ ನೋಡ್ರಿ, ಆಪ್ಷನ್ ಎ 3 ಇದೆ, ಆಪ್ಷನ್ ಬಿ 8 ಇದೆ, ಆಪ್ಷನ್ ಸಿ 3/8 ಇದೆ, ಆಪ್ಷನ್ ಡಿ 8/3 ಇದೆ. ಹಾಗಾದ್ರೆ ಆಪ್ಷನ್ ನಮ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ದಾಳವನ್ನು ಉರುಳಿಸಿದಾಗ ಬೆಸ ಸಂಖ್ಯೆಗಳು ಬರುವ
ಸಂಭವನೀಯತೆ, ಬೆಸ ಸಂಖ್ಯೆಗಳು ಬರುವ ಸಂಭವನೀಯತೆ. ಬೆಸ ಸಂಖ್ಯೆಗಳು ಯಾವ ಬರ್ತಾವು? 1 2 3 4 5 6 ಅಂತ ಇದಾವು. ಬೆಸ ಸಂಖ್ಯೆಗಳು ಯಾವ್ಯಾವ ಬರ್ತಾವು? 3 1 3 5. ಹಾಗಾದ್ರೆ ಏನಾಗತ್ತೆ ಇದು? 3/6 ಆಗತ್ತ. ಅದನ್ನ ಕಟ್ಟ ಹೊಡೀರಿ, ಎಷ್ಟಾಗತ್ತ? 1/2 ಆಗತ್ತ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1/2 ಅಂತ ಆಗತ್ತ. ನೆಕ್ಸ್ಟ್ ಇಲ್ಲಿ 52 ಇಸ್ಪೀಟ್ ಎಲೆಗಳನ್ನು ಹರಡಿದಾಗ ರಾಣಿ ಕಾರ್ಡ್ ಬರುವಂತಹ ಸಂಭವನೀಯತೆ ಎಷ್ಟಿದೆ ನಮಗ? ಸೊ ಅಲ್ಲಿ ಏನಾಗಿದೆ ನಿಮ್ಗ, ಇದ್ರ ಬಗ್ಗೆ ನಾನು ಸ್ವಲ್ಪ ಈ ಕ್ವಶನ್ ಅನ್ನ ನಿಮ್ಗ ಸ್ವಲ್ಪ ಆನ್ಸರ್ ಅನ್ನ ಹೇಳ್ತೇನೆ. ಇದ್ರ ಬಗ್ಗೆ ಇದ ಆನ್ಸರ್ ಯಾಕೆ ಅನ್ನೋದನ್ನ ನಿಮ್ಗ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಸೊ ಅಲ್ಲಿ ರಾಣಿ ಕಾರ್ಡ್ ಬರುವಂತಹ ಸಾಧ್ಯತೆ 52 ಕಾರ್ಡ್ ಒಳಗ 4 ಕಾರ್ಡ್ ನಮಗ ರಾಣಿ ಕಾರ್ಡ್ ಬರ್ತಾವು. ಸೊ 4 ಡಿವೈಡೆಡ್ ಬೈ 52 ಅವಾಗ ಏನಾಗತ್ತ? 4 1 4 13 ಬರ್ತೈತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾಗುತ್ತೆ ಹೇಳ್ರಿ ನಮಗ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕ್ವಶನ್ ಗೆ ಆನ್ಸರ್ ಅನ್ನ ಇನ್ ಡಿಟೇಲ್ ಆಗಿ ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನಂತ. ಹೌದಾ? ನೆಕ್ಸ್ಟ್, ತಾಳೆ ಗುರುತುಗಳನ್ನು ಈ ಕೆಳಗಿನವುಗಳನ್ನು ಕಂಡುಹಿಡಿಯಲು ಬಳಸಲಾಗುತ್ತದೆ. ಆಪ್ಷನ್ ಎ ಆವೃತ್ತಿ, ಆಪ್ಷನ್ ಬಿ ವರ್ಗಾಂತರದ ಗಾತ್ರ, ಆಪ್ಷನ್ ಸಿ ವರ್ಗಾಂತರ, ಆಪ್ಷನ್ ಡಿ ಕೆಳಮಿತಿ. ತಾಳೆ ಗುರುತುಗಳನ್ನ ನಾವು ಆವೃತ್ತಿಯನ್ನ ಕಂಡುಹಿಡಿಯಲು ಬಳಸಲಾಗುತ್ತದೆ. ಸೊ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ? ಸೊ ಇದು ಇವತ್ತಿನ ನಿಮ್ದು ಕ್ವಿಜ್ ಕ್ವಶನ್ಸ್ ಗಳಾಗಿದ್ವು. ಸ್ವಲ್ಪ ನಿಮಗೆ ಆ ಸಿಮ್ಯುಲೇಷನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ ಡಿಟೇಲ್ ಆಗಿ ಹೇಳ್ತೇನೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.